ಫೈನಲಿ ಇವಾಗ ತಗೊಂಡು ಹೋಗ್ತಾ ಇದ್ದೀನಿ ಐಟಮು. ಇದರಲ್ಲಿ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ವಡಾಫೋನಲ್ಲಿ ಯಾವ ಥರ ಆಗ್ತಾ ಇತ್ತು ಅಂತಂದರೆ ನನಗೆ 4G ಅನ್ಲಿಮಿಟೆಡ್ ತೋರಿಸ್ತಾ ಇತ್ತು, ಯಾಕಂದರೆ 5G ಬೊಮ್ಮನಹಳ್ಳಿಯಿಂದ ಆ ಕಡೆ ಸಿಗ್ತಾ ಇತ್ತು. ಇವಾಗ ನಾನು ನಮ್ಮವ್ರು ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಲಕ್ಷ್ಮಮ್ಮ ನಿನ್ ಮಲ್ಗಲ್ವಾ? ಎಲ್ಲರೂ ಮಲ್ಕೊಂಡ್ಮೇಲೆ ನಿಂದೇನು ಆಟ? ಬೇಡ ಪಾಪು, ಪಾಪು ಲಕ್ಷ್ಮಿ ಬೆಕ್ಕಗೂ ಕೊಡಮ್ಮ, ಸ್ವಲ್ಪ ಬ್ರೆಡ್ ಕೊಟ್ಬಿಡು ಬೆಕ್ಕಗೆ. ನೋಡಲಿ ಕೊಟ್ಬಿಡು, ಕೊಟ್ಬಿಡು. ಬೆಳಗ್ಗೆ ನಮ್ಮ ಬೆಕ್ಕಗೆ ತುಂಬಾ ಹೊಟ್ಟೆ ಹಸಿತೈತೆ. ಹೌದು, ಬೆಳಗ್ಗೆ ನಮ್ಮ ಬೆಕ್ಕಗೆ ತುಂಬಾ ಹೊಟ್ಟೆ ಹಸಿತೈತೆ. ನಮ್ಮ ಲಕ್ಷ್ಮಮ್ಮ ಮಾತ್ರ ಹೋಗ್ಬೇಡಿ. ನಾವೇ ಕೊಡ್ತೀವಿ, ಇರು ಸ್ವಲ್ಪ ಹೊತ್ತು ಅಲ್ವಾ, ಕೊಡ್ತೀವಿ. ಎಂತದ್ದು ಇದು? ಇನ್ನು ಇವಾಗ ಅದ್ರ ರೀ ಫ್ರಿಜ್ಜಲ್ಲಿ ಈರುಳ್ಳಿ ಇಕ್ಕಂಗಿಲ್ಲ, ಅದಕ್ಕೋಸ್ಕರ ಈರುಳ್ಳಿ ತೆಗೆದ್ಬಿಟ್ಟು ಇದರಲ್ಲಿ ಇಕ್ತೀನಿ. ನನಗೂ ಗೊತ್ತಿರಲಿಲ್ಲ, ಕಮೆಂಟ್ಸ್ ಹಾಕಿದ್ರೆ ಗೊತ್ತಾಯ್ತದೆ. ಇಕ್ಕಂಗಿಲ್ಲ, ನಾನು ಚೆಕ್ ಮಾಡಿದೆ ಇಕ್ಕಂಗಿಲ್ಲ ಅಂತೆ, ಅದಕ್ಕೋಸ್ಕರ ತೆಗಿತಾ ಇದ್ದೀನಿ. ತೆಗೆದುಬಿಟ್ಟೆ, ಮುಗೀತು. ಇವಾಗ ಇದನ್ನೆಲ್ಲ ಇದರಲ್ಲಿ ಹಾಕ್ಬಿಡೋಣ. ನಮ್ಮವಳು ಇವಾಗ ಕೆಲಸದಿಂದ ಬಂದ್ಲು, ಒಂದೇ ಮನೆಗೆ ಹೋಗಿ ಬಂದಿರೋದು. ಇವಾಗ ಸ್ವಲ್ಪ ಹೊತ್ತಾದ್ಮೇಲೆ ಹೋಗ್ತಾಳೆ, ಇಲ್ಲಾಂದರೆ ಇವಾಗ ಏನು ಮಾಡ್ತಾಳೋ ಗೊತ್ತಿಲ್ಲ. ನಾನು ಅಡುಗೆ ಮಾಡ್ಕೋಬೇಕು ಲೇಟಾಗಿ. ಪುಳಿಯೋಗರೆ ರೈಸು ಮಿಕ್ಕಿದೆ, ಇಷ್ಟು ರೈಸ್ ಮಿಕ್ಕಿಬಿಟ್ಟಿದೆ, ವೇಸ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಪುಳಿಯೋಗರೆ ಮಾಡ್ಕೊಬಿಡ್ತೀನಿ. ಆಲೂಗಡ್ಡೆನೂ ಇಕ್ಕಂಗಿಲ್ಲ ಅಂತೆ ಫ್ರಿಜ್ಜಲ್ಲಿ. ಎಲ್ಲ ಎತ್ತಾಕ್ಬಿಟ್ಟೆ, ಇನ್ನು ಫ್ರಿಜ್ ಖಾಲಿ ಹೊಡಿತಾ ಇದೆ. ಫೈನಲಿ ರೆಡಿ ಆಯಿತು, ಪುಳಿಯೋಗರೆ ಮಾಡಿಬಿಟ್ಟಿದ್ದೀನಿ. ಅದು ಹೋಗ ಇದನ್ನು ಲೈಟಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅಪ್ಪ ಇದ್ದಿದ್ರೆ ಫುಲ್ಲು ಕ್ಲೀನಾಗಿ ಇಟ್ಕೊಂಡವರು. ಇವಾಗ ಅಪ್ಪ ಇಲ್ಲ, ಅದಕ್ಕೋಸ್ಕರ ತುಂಬ ಗಲೀಜಾಗಿತ್ತು. ಅದಕ್ಕೆ ನಮ್ಮವಳು ಕ್ಲೀನ್ ಮಾಡ್ತಾ ಇದ್ದಾಳೆ. ಏನು ಫುಲ್ ಕ್ಲೀನಿಂಗಾ? ಪಾಪ ಇವಳಿಗೆ ಬರೀ ಹೊಟ್ಟೆ ನೋವ್ತೈತಿ ಇವಾಗ. ಅವಳಿಗೋಸ್ಕರ ಸ್ಪ್ರೈಟೋ ಏನೋ ತರಿಸ್ಕೋಬೇಕು. ಹೊಟ್ಟೆ ಹಸಿತಾ ಇದೆ ನನಗೆ, ಅದಕ್ಕೆ ನಾನು ತಿಂತಾ ಇದ್ದೀನಿ. ನಮ್ಮಣ್ಣ ಲಾಕ್ ಹಾಕ್ಬಿಟ್ಟು ಅವ್ನ ಮನೆ ಹೋಗ್ತಾ ಇದ್ದಾನೆ. ನಮ್ಮವಳು ಪಾಪ ಹೊಟ್ಟೆ ನೋವು ಏನೇನು ಬಾಳ್ತಾಳೆ. ಅದು ಎಳ್ನೀರು, ಇದು ಒಳಗಡೆ ಇರೋ ನೀರು ಕುಡಿಯೋಣ ಅಂತ. ಅದು 3 ನಿಮಿಷದಲ್ಲಿ ನಮ್ಮ ಆರ್ಡರ್ ಬರ್ತಾ ಇದೆ. 2 ಮಿನಿಟ್ಸಲ್ಲಿ ಆರ್ಡರ್ ಬರ್ತಾ ಇದೆ. ಇವಾಗ ಬಂತು ಆರ್ಡರ್ ಮಾಡಿರೋದು ನಾನು. ಇವಾಗ ಕ್ಯಾಶ್ ಕೊಟ್ಬಿಟ್ಟು, ಇಲ್ಲ ನನಗೆ ಇದನ್ನು ಮಾಡಿ. ಇಷ್ಟು ಫಾಸ್ಟ್ ಬರುತ್ತಂದರೆ ಬರೀ 10 ನಿಮಿಷಕ್ಕೆ ಬಂತು. ಇಲ್ಲ ಬೇಗ ರೆಡಿ ಮಾಡ್ಕೊಂಡು ಆರಾಮಾಗಿ ತಿನ್ಕೊಬಿಡ್ಬೋದು. ಇವಾಗ ಬೇಗ ರೆಡಿ ಮಾಡ್ಬಿಟ್ಟು ಬೇಗ ತಿನ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬೇಕು. ಓಕೆನಾ? ಫೈನಲಿ ಇವಾಗ ತಗೊಂಡು ಹೋಗ್ತಾ ಇದ್ದೀನಿ ಐಟಮು. ಇದರಲ್ಲಿ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಟೋಟಲ್ 9 ಐಟಮು. ಇದು ಬಂದ್ಬಿಟ್ಟು ಕಾಜು ನಮ್ಮವಳಿಗೆ, ಇದು ಮಕಾನ ನಮ್ಮ ಮಗಳಿಗೆ, ಇದು ಮಕಾನ ನಮ್ಮ ಮಗಳಿಗೆ, ಇದು ಹಕ್ಕನ್ ನೂಡಲ್ಸು ನಮ್ಮವಳಿಗೆ, ಇದು ಆಯಿಲು ಎಲ್ಲರಿಗೂ, ಹಾಲು ನಮ್ಮೊಳಗೆ ಬೆಕ್ಕಗೆ, ಈನೋ ನಮ್ಮೊಳಗೆ. ಯಾಕೆ ಅಂತಂದರೆ ಇವಾಗ
ಹೊಟ್ಟೆ ನೋವು ಏನೋ ಆಗ್ತೈತೆ, ಅದಕ್ಕೋಸ್ಕರ ಇದು ನನಗೆ, ಇದು ನಮ್ಮೊಳಗೆ. ಟೋಟಲ್ ಎಷ್ಟು ಐಟಮು? 1 2 3 4 5 6 7 8 9. 1 2 3 4 5 6 7 8 9 ಐಟಮ್ ತಗೋ. ನಿಂದು ಇದು ಮೇನು, ಇದು ತಗೋಬೇಕು ನೀನು. ಇದು ನಮ್ಮ ಲಕ್ಷ್ಮಮ್ಮಗೆ ಊಟ ತಯಾರಾಗಿದೆ ಇವಾಗ. ಇದು ಏನಂತಂದರೆ ಕ್ಯಾರೆಟ್ನ ಫುಲ್ಲು ಬಾಯ್ಲ್ ಮಾಡಿ, ಫುಲ್ಲು ಮೆಶ್ ಮಾಡಿ, ಎಂಥದ್ದು ಮೆಶ್ಶಾ? ಮೆಶ್ ಮಾಡಿ ಅದರ ಜೊತೆಯಲ್ಲಿ ಇದು ಮಕಾನೂ ಹಾಕ್ಕೊಟ್ಟಿದ್ದೀನಿ. ಇದು ಚೆನ್ನಾಗಿ ತಿನ್ನುತ್ತೆ ಮಕಾನ, ಒಂಥರ ಖುಷಿಯಾಗಿ ತಿನ್ನುತ್ತೆ ಲಕ್ಷ್ಮಮ್ಮ. ಹಾಗೆ ಮಕಾನ ಗೀಕಾನ ತಿನ್ಕೊಂಡಿರಿ, ನಾನು ಡ್ಯೂಟಿಗೆ ಹೋಗ್ಬಿಟ್ಟು ಬರ್ತೀನಿ, ಓಕೆನಾ? ಏನಕ್ಕೆ ನಾನು ಬ್ಲಾಗ್ ಮಾಡ್ತೀನಿ. ನಾನು ಇರಲಿ, ನಾನು ಇಟ್ಕೊತೀನಿ ತಗೊಳ್ಳಿ. ಹಾಂ, ಅಲ್ಲ ನೀವು ಫೋಟೋ ಇಟ್ಬಿಡಿ, ಹಂಗೆ ಒಂದೇ ಫೋನಲ್ಲಿ ಇಟ್ಕೋಬೋದು. ಇವಾಗ ಫೋಟೋ ತೆಗಿಯೋಕ್ಕೋಸ್ಕರ ಈ ಥರ ಫ್ಲೆಕ್ಸ್ ರಿಮೂವ್ ಮಾಡಬೇಕು. ಹೌದಾ? ಎರಡು ಕಣ್ಣು ಮುಚ್ಚಿ ಓಪನ್ ಮಾಡಿ. ಎರಡು ಕಣ್ಣು ಮುಚ್ಚಿ ಓಪನ್ ಮಾಡಿ. 1 ನಿಮಿಷ. ಫೈನಲಿ ಫೋರ್ಟ್ ಆಯಿತು. 3 days ವೆಯ್ಟ್ ಮಾಡಬೇಕು. ನಾನು ಇವಾಗ ಎಲ್ಲಿ ಮಾಡಿಸ್ಕೊತಾ ಇದ್ದೀನಿ ಅಂದರೆ, ನೋಡಿ ವಾಜಪೇಯಿ ಸರ್ಕಲ್ ಹತ್ರನೇ ಹಿಂಗೆ ಈ ಕಡೆ ಗ್ಯಾಸ್ ಬಂಕ್ ಕಡೆ ಹೋಗ್ತಾ ಇದ್ದೆ, ಹಂಗೆ ಇದ್ದರು ಇಲ್ಲೇ, ಅದಕ್ಕೋಸ್ಕರ ಫೋರ್ಟ್ ಮಾಡಿಸ್ಕೊಬಿಟ್ಟೆ. ವಡಾಫೋನಲ್ಲಿ ಯಾವ ಥರ ಆಗ್ತಾಯಿತ್ತು ಅಂತಂದರೆ, ನನಗೆ 4G ಅನ್ಲಿಮಿಟೆಡ್ ತೋರಿಸ್ತಾ ಇತ್ತು, ಯಾಕಂದರೆ 5G ಬೊಮ್ಮನಹಳ್ಳಿಯಿಂದ ಆ ಕಡೆ ಸಿಗ್ತಾ ಇತ್ತು. ಇವಾಗ ಅದಕ್ಕೋಸ್ಕರ ನಾನು ಏರ್ಟೆಲ್ ತೊಗೊಂಡಿದ್ದು. ಏರ್ಟೆಲಲ್ಲಿ 5G ಅನ್ಲಿಮಿಟೆಡು. ವಡಾಫೋನಲ್ಲಿ ಇನ್ನೊಂದೇನಂತಂದರೆ, ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಕಡೆ 5G ಸಿಗ್ತಾನೆ ಇರಲಿಲ್ಲ, ಬರೀ 4Gಲ್ಲೇ ಇದು ಮಾಡಬೇಕಾಗಿತ್ತು. ಅದರಲ್ಲಿ ಮುಂಚೆ ಅನ್ಲಿಮಿಟೆಡ್ ಇತ್ತು, ಓಕೆ. ಇವಾಗ ಅನ್ಲಿಮಿಟೆಡ್ ತೆಗೆದಾಕ್ಬಿಟ್ರು, ಲಿಮಿಟೆಡು. ನನಗೆ ಅಪ್ಲೋಡ್ ಮಾಡೋಕ್ಕೆಲ್ಲ ತುಂಬ ನೆಟ್ ಬೇಕಾಗಿತ್ತು, ಅದಕ್ಕೋಸ್ಕರ ನಾನು 5G ಅನ್ಲಿಮಿಟೆಡ್ ತೊಗೊಬಿಟ್ಟೆ ಏರ್ಟೆಲ್ಲು. ಇನ್ನು ಇದು ನೋಡೋಣ ಯಾವ ಥರ ಬರುತ್ತೆ ಅಂದ್ಬಿಟ್ಟು ಸಿಮ್ ತಗೊಂಡೆ. ಇವಾಗ ಬಂದೆ ಗ್ಯಾಸ್ ಬಂಕ್ಗೆ, ಗ್ಯಾಸ್ ಫುಲ್ ಟ್ಯಾಂಕ್. ಇಲ್ಲೊಂಚೂರು ಕ್ಯೂ ಕಮ್ಮಿ ಇರುತ್ತೆ, ಇಲ್ಲ ಅಂತಂದರೆ ಬೇರೆ ಕಡೆ ಎಲ್ಲ ಫುಲ್ಲು 1 ಕಿಲೋಮೀಟ್ರ್ ಗಂಟ ಇರುತ್ತೆ. ಈ ಕಡೆ ಹಾಕ್ಸ್ಕೋಬೇಕು. ಆ BTM ಕಡೆ ಎಲ್ಲ ನೋಡಿದ್ರೆ 2 ಕಿಲೋಮೀಟ್ರು ಲೈನ್ ಇರುತ್ತೆ. ಇವಾಗ ಹಾಕ್ಸ್ಕೊತಾ ಇದ್ದೀನಿ ಫುಲ್ ಟ್ಯಾಂಕು ಗ್ಯಾಸು. ಅಲ್ಲಿಂದ ಇವಾಗ ಹುಳ್ಳಳ್ಳಿ ಡ್ರಾಪ್ ಮಾಡಿದೆ. ಇದು ಹೋಗಿದ್ದು ಅಪ್ ಆ್ಯಂಡ್ ಡೌನ್ ಬಾಡಿಗೆ. ಎಲ್ಲಿಂದ ಪಿಕಪ್ ಮಾಡಿದೆ ಮತ್ತೆ ಅಲ್ಲಿಗೆ ಡ್ರಾಪ್ ಮಾಡಿದೆ, ತಿರುಪಾಳ್ಯ. ಇವಾಗ ಅಲ್ಲಿಂದ ಅರ್ಕೆರೆ ಡ್ರಾಪ್ ಮಾಡಿದೆ. ಇವಾಗ ಬಂದೆ ಊಟ ಮಾಡೋಕ್ಕೆ. ಇವಾಗ ಅಲ್ಲಿಂದ ತೋಗೂರು ಡ್ರಾಪ್ ಮಾಡಿದೆ. ಇವಾಗ ಹೋಗ್ತಾ ಇದ್ದೀನಿ ಮನೆ ಕಡೆ. ಡ್ಯೂಟಿಗಳಿಲ್ಲ ಮನೆಯಲ್ಲಿ, ಬೇರೆ ಪಾಪನ ನೋಡ್ಕೋಬೇಕು ಇವಾಗ, ಅದಕ್ಕೋಸ್ಕರ. ಲಕ್ಷ್ಮಮ್ಮ, ನೀನ್ ಎದ್ದು ಬಂದಿ, ಈಗ ಮಲ್ಗಿದ್ದಿ ಅಂತ ಹೇಳ್ತು. ನಿಮ್ಮಳು ಮಲ್ಗಿದ್ದೆ ಅಂತ ಹೇಳ್ತಾ ಇದ್ದೆ, ಇವಾಗ ಇದ್ಬಿಟ್ಟು ಆಚೆ ನೋಡ್ತಿದ್ದಿ. ವೆರಿ ಗುಡ್ ರಾ, ಅದ್ರ ನಗಿ ನಗಿ. ನಾನು ಮುಗಿಸ್ಕೊಂಬಂದೆ ಡ್ಯೂಟಿ ಮನೆ ಹತ್ರಕ್ಕೆ. ಲಕ್ಷ್ಮಮ್ಮ ಎದ್ಬಿಟ್ಟು ನನ್ನ ನೋಡ್ತಾ ಇತ್ತು ಬಾಗಿಲಲ್ಲಿ. ಅಲ್ಲ ಲಕ್ಷ್ಮಿ? ಇವಾಗ ನಾನು ಲಕ್ಷ್ಮಮ್ಮ ಬಂದ್ವಿ ವಾಕಿಂಗ್ಗೋಸ್ಕರ. ಅಲ್ಲ ಲಕ್ಷ್ಮಿ? ಇಲ್ಲಿ ವಾಕಿಂಗ್. ಇವಾಗ ವಾಕಿಂಗ್ ಮಾಡ್ತಾ ಇಲ್ಲ, ಕುತ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇದೆ. ಲಕ್ಷ್ಮಿ, ಓ ಲಕ್ಷ್ಮಿ, ಲಕ್ಷ್ಮಿ. ಪಾಪುಗೆ ಅವಾಗ ಅವಾಗ ಈ ಥರ ರೌಂಡಿಂಗ್ ಕರ್ಕೊಬರ್ಬೇಕು. ಈ ಥರ ಕರ್ಕೊಂಬಂದ್ರೆ ಆ ಕಡೆ ಈ ಕಡೆ ನೋಡ್ತಾ ಇರುತ್ತೆ. ನಮ್ಮ ಪಾಪು ಬಂದ್ಬಿಟ್ಟು ಮಕ್ಕಳು ಆಟ ಆಡೋದು ನೋಡ್ಬಿಟ್ಟು ಫುಲ್ಲು ನಗಿತಾ ಇದೆ. ಮಕ್ಕಳು ಆಟ ಆಡ್ತಾ ಇದ್ದಾರೆ. ಪಾಪುಗೆ ಫುಲ್ಲು ಖುಷಿ ಆಗ್ತಾ ಇದೆ. ಅಲ್ಲ ಪಾಪು?
ಪಾಪ ಅಂದಿದ ತಕ್ಷಣ ನಾಯಿನೇ ಬಂದ್ಬಿಟ್ಟಿದೆ ಲಕ್ಷ್ಮಣ ಮಾತ್ರ. ಲಕ್ಷ್ಮಮ್ಮಗೆ ಇನ್ನೊಂದು ಜೋಡಿ ಬಂತು ಇವಾಗ. ಆಟಾಡಿ ಫೋಟೋ ವಿಡಿಯೋ. देखो कितना अच्छा सा बैठा है अभी. नहीं करता है, वो चाटता है. हाय डॉगी, माय फ्रेंड. हाथ दो, ऐसा करो, हाथ मिलाती है. हाथ ये तो ये देखो नहीं हाथ मिलाया ना. ಓ ನಮ್ಮವಳು ನೂಡಲ್ಸ್ಗೆ ಆಲ್ರೆಡಿ ರೆಡಿ ಮಾಡ್ಕೊಬಿಟ್ಟೈತೆ, ಎಲ್ಲ ಕಟ್ ಮಾಡಿ ಇಕ್ಕವಳೆ. ಇವಾಗ ನನ್ನ ಕೈಯಲ್ಲಿ ಮಾಡಿಸ್ತಾಳೋ ಇಲ್ಲ ಅವಳೇ ಮಾಡ್ತಾಳೋ ಗೊತ್ತಿಲ್ಲ. ಮೀನಮ್ಮ ಬಾರಮ್ಮ, ಬೇಗ ಮಾಡು ಮಾಡು. ಸುಮ್ಮನೆ ಯಾಕೆ ಜಗಳ ಮಾಡೋದು? ನೈಸ್ ಮಾಡಿದ್ರೆ ಓಕೆ, ಇಲ್ಲ ಅಂದ್ರೆ ಸುಮ್ಮನೆ ನೈಟ್ ಎಲ್ಲ ನಿದ್ದೆ ಬರಲ್ಲ ನನಗೆ ಆಮೇಲೆ. ಹಲೋ ಬೇಬಿ, ನೀನ್ ಎಂತ ಮಾಡ್ತಾ ಇದೀಯ ನೀನು ಆಲೂಗಡ್ಡೆ ಅಲ್ಲಿ? ಹಾ, ಏನ್ ಮಾಡ್ತಾ ಇದೀಯ ನೀನು? ಹಲೋ, ವಾಟ್ ಆರ್ ಯು ಡೂಯಿಂಗ್? ಹಲೋ. ಓ ಇಂಗ್ಲೀಷ್ ಬರಲ್ಲ, ಕನ್ನಡದಲ್ಲಿ ಕೇಳಬೇಕು. ಏನ್ ಮಾಡ್ತಾ ಇದ್ದೀಯಾ ನೀನು? ಹಲೋ. ಅಲ್ಲಿಂದ ತಗೊಂಬಂದು ಇಲ್ಲಿ ಜೋಡಿಸ್ತೈತೆ. ವೆರಿ ಗುಡ್ ಅಮ್ಮ, ಅದ್ದಮ್ಮ, ವೆರಿ ಗುಡ್. ನೀನು ಐ ಲೈಕ್ ಇಟ್. ಅದ್ದ ಚೈ ಆಲೂಗಡ್ಡೆ ಹಂಗೆ ತಿನ್ನು ನೀನು. ಅಯ್ಯೋ ಚಟ್ ಬಟ್ ಬಾ, ಈ ಕಡೆ ಬಾ. ನಾನು ನಮ್ಮ ಡ್ಯಾನ್ಸ್ ಮಾಡ್ತಾ ಇದ್ದೀನಿ. सिखाया था इंसान सब बराबर है, पर जिंदगी ने बताया सबका अलग ही टैलेंट है. किसी का वक्त सोने का, किसी का लोन चुकाने का, किसी का स्टाइल दिखाने का, किसी का जिस्ट जाने का. मेरे घर में सिंपल पर उनको चाहिए था ब्रांड जो पॉकेट पे हेवी थी. मेरे सपने बड़े थे पर जेब छोटी रह गई, इसलिए शायद मेरी. ಮೀನಾ, ಏನು ಆರ್ಡರ್ ಮಾಡಿದ್ಯಾ? ಸೋಯಾ ಸಾಸ್, ಟೊಮ್ಯಾಟೊ ಸಾಸ್. ಸೋಯಾ ಸಾಸು, ಟೊಮೊಟೊ ಸಾಸು. ಏನಕ್ಕೆ? ಇದು ನೂಡಲ್ಸ್ಗಾ? ಹೌದಾ? ಎಷ್ಟು ನಿಮಿಷ ಇದೆ ಇನ್ನ? ಹೌದು. ಇನ್ನ ಎಷ್ಟು ನಿಮಿಷ ತೋರಿಸ್ತಾ ಇದೆ? ಕೊಡ್ಲಾ ಇಲ್ಲಿ? ಎಷ್ಟು ನಿಮಿಷ ತೋರಿಸ್ತಾ ಇದೆ? ಹೌ ಮಚ್ ಟೈಮ್? 150. ಎಷ್ಟು ನಿಮಿಷ? 1 ನಿಮಿಷ ತೋರಿಸ್ತಾ ಇದೆಯಾ? 2 ನಿಮಿಷ ತೋರಿಸ್ತಾ ಇದೆಯಾ? ಮಿನಿಟ್ ಹೌ ಮಿನಿಟ್ ಟು ಅರೈವ್ ದ ಡೆಲಿವರಿ ಗಾಯ್? 1 minute. 1 ಮಿನಿಟಾ? ಓಕೆ, 1 ಮಿನಿಟಲ್ಲಿ ಬರುತ್ತೆ ಅಂತೆ. ಇವಾಗ ನಾವು ಏನು ಆರ್ಡರ್ ಮಾಡಿದ್ದಾಳೆ ಅಂತ ರಿಸೀವ್ ಮಾಡಬೇಕು ಇವಾಗ. ಫೈನಲಿ ಬಂತು ಆರ್ಡ್ರ್. ತೋರಿಸು. ಓಯ್ ಏನೇನು ಆರ್ಡ್ರು? ಒಂದು ಇದು ನಿನಗೋಸ್ಕರ. ಇದು ಎಂಥದ್ದು? ಸೋಯಾ ಸಾಸು. ಓಕೆ, ನೆಕ್ಸ್ಟು ಟೊಮ್ಯಾಟೊ ಸಾಸು. ಓಕೆ ಡನ್. ಓಯ್ ನೀನು ಅಡುಗೆ ಮಾಡ್ತೀಯ, ನಾನು ಮಾಡ್ಲಾ? ಯಾಕೋ ನನ್ನ ಕೈಲೇ ಮಾಡ್ಸಂಗೈತೆ. ಇದು ಎಲ್ಲ ತಂದು ರೆಡಿಯಾಗಿ ಇಕ್ಕಿದ್ದೀನಿ. ಬಾ ಮಾಡ್ತೀಯಾ? ಹಲೋ, ಹಾಂ ಬಾ, ಪಾಪುನ ಹಿಡ್ಕೊತೀನಿ ಬಾ. ನಾನು ಪಾಪುನ ಹಿಡ್ಕೊಂಡಿದ್ದೀನಿ, ನಮ್ಮವಳೆ ಮಾಡ್ತಲ್ಲಂತೆ ಅಡುಗೆ. ಇವಳು ಇವತ್ತು ನಮ್ಮ ಹೆಲ್ಪರ್. ಈರುಳ್ಳಿ ಹಾಕು ಫಸ್ಟ್. ಈರುಳ್ಳಿ, ಆನಿಯನ್. ಸ್ವಲ್ಪ ಜೋರಾಗಿ ಮಾತಾಡು. ಈರುಳ್ಳಿ ಏನಾಗ್ತಾ ಇವಾಗ? ಈರುಳ್ಳಿ ಅದು. ಓ ಇದು ಹೆಂಗೆ ನಗೀತೈತೆ? ಈರುಳ್ಳಿ ಹಾಕು. ಇವಾಗ ಲೈಟಾಗಿ ಫ್ರೈ ಮಾಡ್ಕೊ. ಇವತ್ತು ಎಗ್ ಇಲ್ಲ ಅಲ್ಲ? ಎಗ್ ನೋ ಇಲ್ಲ, ಗೊತ್ತಿಲ್ಲ. ಅದ್ರದೇ. ಅಯ್ಯೋ ಇದು ಬೇರೆ ನಗ್ಗಿದೈತೆ ಮಸ್ತಾಗಿ. ಹೆಲ್ಪರ್, ಓಯ್ ಕುತ್ಕೋ ಅಲ್ಲಿ, ಕುತ್ಕೋ. ಸಿಟ್. ಹೆಲ್ಪರ್. ನಾಯ? ಅಯ್ಯೋ ಹಲೋ
ಅಡುಗೆ ಮಾಡೋ ಟೈಮಲ್ಲಿ ಮೊಬೈಲ್ ಯೂಸ್ ಮಾಡಬೇಡ. ಅಡುಗೆ ಮಾಡೋ ಟೈಮಲ್ಲಿ ಇದೆಯೇ ಅಡುಗೆ ಮಾಡೋ ಟೈಮಲ್ಲಿ ಮೊಬೈಲ್ ಯೂಸ್ ಮಾಡಬೇಡ. ಏನಾಯ್ತು ನಿನಗೀಗ? ಅಲ್ಲ 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 ಇಲ್ಲಿ ನೋಡು ಇಲ್ಲಿ ನೋಡು. ವಾವ್ ಲಾಫಿಂಗು. ಮೊಟ್ಟೆ ಇಲ್ಲ ಮೊಟ್ಟೆ ಇಲ್ಲ ಮೊಟ್ಟೆ ಇಲ್ಲ. ನಾ ವೆಜಿಟೇರಿಯನ್ ವೆಜ್ ಆಗಿದ್ದೀವಿ ಇವಾಗ. ಇದು ಎಷ್ಟು ನಗಿತೈತೆ. ಹಾ ಇವಾಗ ಏನಾಗ್ತಾ ಇದೆಯಾ? ಕ್ಯಾಬೇಜು. ಓಕೆ ಕ್ಯಾಬೇಜ್ ಹಾಕು, ಲೈಟಾಗಿ ಫ್ರೈ ಮಾಡು. ಅಡುಗೆ ಮಾಡ್ತೀವಿ. ತಗೋ 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 ಗೋ 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 ಆಟ ಆಡ್ಸ್ಕೊಂಬಾ. ನಾವು ಅಷ್ಟೊತ್ತಿಗೆ ರೆಡಿ ಮಾಡ್ತೀವಿ. ಆಮೇಲೆ ನೀನು ಬಂದು ತಿನ್ಬೋದು. ಏನಾಗ್ತಾ ಇದೆಯಾ? ಏನಾಗ್ತಾ ಇದೆಯಾ? ಓ ಇದು ಕ್ಯಾರೆಟು. ಓಕೆ ಓಕೆ ಕ್ಯಾರೆಟ್ ಹಾಕು ಹಾಕು. ಕ್ಯಾರೆಟ್ನ ಲೈಟಾಗಿ ಫ್ರೈ ಮಾಡ್ಕೊ ಚೆನ್ನಾಗಿ. ಹಾ ಇವಾಗ ಆಗ್ತೈತೆ ನೂಡಲ್ಸು. ಮೇನ್ ಡಿಶ್ಶು ಮೇಯ್ನು ಇದೆ ಇವಾಗ ಆಗ್ತೈತೆ. ಹಾಕ್ಬಿಟ್ಟು ಇದರಲ್ಲಿ ಇವಾಗ ಕಷ್ಟ ಆಗುತ್ತೆ, ಯಾಕಂದ್ರೆ ಬಾಣಲಿ ಚಿಕ್ಕದು, ಮಿಕ್ಸ್ ಮಾಡಕ್ ಕಷ್ಟ ಆಗುತ್ತೆ ಸ್ವಲ್ಪ. ಇದು ಸೋಯಾ ಸಾಸ್ ಆಗ್ತೈತೆ. ಜಾಸ್ತಿ ಹಾಕ್ಬೇಡ. ಸಾಕು 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 ಸಾಕು. ಸೋಯಾ ಸಾಸ್ ಯಾಕೆ ಹಾಕ್ತೀಯೋ ಮರ? ಸೋಯಾ ಸಾಸ್ ಚೆನ್ನಾಗಿರಲ್ಲ. ಬಾ 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 ನಾ ರೆಡಿ. ಹಾಕು ಉಪ್ಪು ಹಾಕು. ಇವಾಗ ಸೋಯಾ ಹಾಕ್ಬಿಟ್ಟು ಯಾವ ತರ ಡಿಫ್ರೆಂಟ್ ಮಾಡಿದ್ಯಾ ಅಂದ್ರೆ ಅದು. ಉಪ್ಪು ಹಾಕು ಇವಾಗ ಮಿಕ್ಸ್ ಹೊಡಿ. ರೆಡಿ ಮಾಡೋಳೆ ಸುಟ್ಬಿಟ್ಟವಳೆ. ಅಯ್ಯೋ ಏನು ನಾನೇ ಮಾಡ್ತೀನಿ ಅಂದ್ರು ಕೇಳಿಲ್ಲ ಇವತ್ತು. ಫೈನಲಿ ರೆಡಿ ಆಯ್ತು. ಈ ತರ ಮಾಡಿದಾಳೆ ಅವರು ಬಾರಿಸ್ತಾ ಇದಾರೆ. ನಾನು ಬಾರಿಸ್ತಾ ಇದ್ದೀನಿ ಇಲ್ಲಿ. ಪಾಪುಗೆ ಫುಡ್ ಬಂದ್ಬಿಟ್ಟಿದ್ದು ಮಕಾನ ಸರಿಯಾಗಿ ತಿಂತಾ ಇದೆ. ಆಹಾ ಆಹಾ ಒಂದೊಂದು ನಾಲ್ಕು ಒಂದೇ ಸಲ ಹಾಕಿದ್ರೆ ನೀನು. ಹಾ ಅದು ವೆರಿ ಗುಡ್ ವೆರಿ ಗುಡ್ ಮಾ. ಗುಡ್ ಗುಡ್. ಲಕ್ಷ್ಮಮ್ಮ ನೀನು ಮಲ್ಗಲ್ವಾ? ಎಲ್ಲರೂ ಮಲ್ಕೊಂಡ್ಮೇಲೆ ನಿಂದೇನು ಆಟ? ಬೇಡ ಮಲ್ಕೋ. ನೋಡು ನಾವೆಲ್ಲ ಆರಾಮಾಗಿ ಮಲ್ಕೊಂಡು ಎಡಿಟ್ ಮಾಡ್ತಾ ಇಲ್ಲ. ನೀನು ಡಿಸ್ಟರ್ಬ್ ಮಾಡಿದ್ರೆ ಎಡಿಟ್ ಹೆಂಗೆ ಮಾಡೋದು ನಾನು? ಮಲ್ಕೋ. ನೋಡು ಇಲ್ಲಿ ಬಿಸಾಕಿದ್ಯಾ. ಎತ್ಕೋದು ಎತ್ಕೋ. ಏನು ಅವಾಜ್ ಬೇರೆ ಆಗ್ತಿದ್ಯಾ? ಏನು ಅವಾಜು? ಓಹೋ ಸರಿ ಆಯ್ತು ಮಲ್ಕೋ ಮಲ್ಕೋ ಮಲ್ಕೋ. ಮಲ್ಗೋ ಟೈಮಲ್ಲಿ ನೀನು ಬಂದ್ಬಿಟ್ಟು ಆಟ ಆಡೋದು ನೀನು ಅಲ್ಲ? ಹಾ ಓಯ್ ಬಾಮ ಇಲ್ಲಿ.